ಒಂದು ಹಳೆಯದಾದ ಗೆಸ್ಟ್ ಹೌಸ್. ಅಲ್ಲಿ ಯಾರೂ ವಾಸಿಸುತ್ತಿರಲಿಲ್ಲ. ಅಲ್ಲಿ ಇರುವವನು ಒಬ್ಬನೇ, ವಯಸ್ಸಾದ ಒಬ್ಬ ವೃದ್ಧ. ಅವನನ್ನು ನೋಡಿದರೆ ಭಯ ಹುಟ್ಟಿಸುವಂತೆ ತೋರುತ್ತಿತ್ತು. ಕೈಯಲ್ಲಿ ಒಂದು ಕೋಲು. ಆತನು ಸ್ನಾನ ಮಾಡಿ ಕೆಲವು ವರ್ಷಗಳೇ ಕಳೆದು ಹೋಗಿರಬೇಕು. ಅಂತಹ ಭಯಾನಕ ಮನುಷ್ಯ ಅವನು. ಆ ಗೆಸ್ಟ್ ಹೌಸ್ ಕಡೆ ಯಾರೂ ಸುಳಿಯುತ್ತಿರಲಿಲ್ಲ. ರಾತ್ರಿ 12 ಆದರೆ ಸಾಕು, ಅಲ್ಲಿ ದಿನಾಲೂ ಮಹಿಳೆ ಅಳುವ ಶಬ್ದ, ಕಿರುಚುವ ಶಬ್ದ ಕೇಳಿಬರುತ್ತಿತ್ತು. ಇದರಿಂದ ಅಲ್ಲಿಯ ಹಳ್ಳಿಯ ಜನರು ಆ ಕಡೆ ಯಾರೂ ಸುಳಿಯುತ್ತಿರಲಿಲ್ಲ. ಆ ಮುದುಕನ ಮಾತು ಯಾರಿಗೂ ಅರ್ಥವಾಗುತ್ತಲೇ ಇರಲಿಲ್ಲ. ಅವನು ಎಲ್ಲ ಮಾತುಗಳನ್ನು ಒಗಟೊಗಟಾಗಿ ಹೇಳುತ್ತಿದ್ದನು. ಇಲ್ಲಿಯ ಎಲ್ಲ ಅಹಿತಕರ ಘಟನೆಗಳಿಂದಾಗಿ ಈ ಗೆಸ್ಟ್ ಹೌಸ್ಗೆ ಯಾರೂ ಬರುತ್ತಿರಲಿಲ್ಲ. ಇದರಿಂದ ಅದು ಪಾಳು ಬಿದ್ದಿತ್ತು. ಅದು ಮಳೆಯ ರಾತ್ರಿ. ನಯನ ಫ್ರೆಂಡ್ ಮದುವೆಗೆಂದು ಫ್ರೆಂಡ್ಸ್ ಊರಿಗೆ ಬೈಕ್ ಮೇಲೆ ಒಬ್ಬಳೇ ಹೋಗುತ್ತಿದ್ದಳು. ಆರಂಭಿಸಿತು. ನಯನಾಳ ಮದುವೆಯ ದಿನ ಹಾಕಿಕೊಳ್ಳುವುದಕ್ಕೆ ತುಂಬ ಕಾಸ್ಟ್ಲಿ ಡ್ರೆಸ್ ಹಾಗೂ ಫ್ರೆಂಡ್ಗೆ ಗಿಫ್ಟ್ಗಳನ್ನೆಲ್ಲ ತಂದಿದ್ದಳು. ಮಳೆ ನಿಲ್ಲುವ ಹಾಗೆ ಕಾಣಲಿಲ್ಲ. ಆದ್ದರಿಂದ ತಾನು ನೆನೆಯುತ್ತೇನೆ ಎಂದು ಎಲ್ಲಾದರೂ ನಿಲ್ಲಬೇಕೆಂದು ಹುಡುಕುತ್ತಾ ಬೈಕ್ ಓಡಿಸತೊಡಗಿದಳು. ಅಯ್ಯೋ, ಇದೆಂತಹ ವಿಚಿತ್ರ ಊರು! ಇಲ್ಲಿ ಚೆನ್ನಾಗಿ ಮನೆಗಳೂ ಸಹ ಇಲ್ಲ. ನಾನಾದರೂ ಮನೆಯಿಂದ ಬೇಗನೆ ಜಾಗ ಬಿಟ್ಟಿದ್ದರೆ ಇಷ್ಟೊತ್ತಿಗೆ ಗಾಯತ್ರಿಯ ಮನೆಯಲ್ಲಿರುತ್ತಿದ್ದೆ. ಎಲ್ಲರೂ ಮದುವೆ ಸಮಾರಂಭದಲ್ಲಿದ್ದಾರೆ. ನಾನೊಬ್ಬಳೇ ಇಂತಹ ಕಷ್ಟಕ್ಕೆ ಸಿಲುಕಿದೆ. ಇರಲಿ, ಮುಂದೆ ಎಲ್ಲಾದರೂ ಸ್ವಲ್ಪ ಹೊತ್ತು ನಿಂತುಕೊಳ್ಳೋಣ. ಮಳೆ ಜಾಸ್ತಿ ಆಗುತ್ತಿದೆ. ಹೀಗೆ ನಯನ ಮುಂದೆ ಸಾಗತೊಡಗಿದಳು. ಆದರೆ ಮಳೆ ನಿಲ್ಲಲೇ ಇಲ್ಲ. ಮುಂದೆ ಹೋದಂತೆ ಅವಳಿಗೆ ಒಂದು ಹಳೆಯ ಚಹಾದ ಅಂಗಡಿ ಕಂಡಿತು. ಅವಳಿಗೆ ಸ್ವಲ್ಪ ಸಮಾಧಾನವಾಯಿತು. ವಿಚಿತ್ರವೇನೆಂದರೆ ಅಲ್ಲಿ ಇರುವುದು ಇಬ್ಬರೇ ಜನ. ಅವಳಿಗೆ ಭಯವಾಗತೊಡಗಿತು. ಆದರೂ ಕೇಳಿ ನೋಡೋಣವೆಂದು ಅಂಗಡಿಯ ಮುಂದೆ ಬೈಕ್ ನಿಲ್ಲಿಸಿ ಅವರನ್ನು ಕೇಳಿದಳು. ಸರ್, ಇಲ್ಲಿ ಒಂದು ರಾತ್ರಿಯ ಮಟ್ಟಿಗೆ ಉಳಿದುಕೊಳ್ಳಲು ಯಾವುದಾದ್ರೂ ಗೆಸ್ಟ್ ಹೌಸ್ ಸಿಗುತ್ತದೆಯಾ? ಮಳೆ ತುಂಬ ಇದೆ. ಊರು ತಲುಪಲು ತುಂಬ ಹೊತ್ತಾಗುತ್ತದೆ. ಸ್ವಲ್ಪ ಇದ್ದರೆ ಹೇಳಿ. ನೋಡಮ್ಮ, ಮುಂದೆ ಹೋದರೆ ಒಂದು ಹಳೆಯ ಗೆಸ್ಟ್ ಹೌಸ್ ಇದೆ. ಆದರೆ ಅಲ್ಲಿಗೆ ಹೋಗುವುದು ಒಳ್ಳೆಯದಲ್ಲ. ಅದು ಮನುಷ್ಯಲಿರುವ ಗೆಸ್ಟ್ ಹೌಸ್ ಅಲ್ಲ, ಭೂತದ ಗೆಸ್ಟ್ ಹೌಸ್. ನೀನು ಸೀದಾ ಊರಿಗೆ ಹೋಗುವುದೇ ಒಳ್ಳೆಯದು. ಹೀಗೆ ಎನ್ನಬೇಡಿ. ನಾನು ಇವತ್ತು ಇಲ್ಲೇ ಎಲ್ಲಿಯಾದರೂ ಉಳಿದುಕೊಳ್ಳಬೇಕು. ನಮ್ಮ ಊರು ತುಂಬ ದೂರವಿದೆ. ರಾತ್ರಿ ಹೋಗಲು ಆಗುವುದಿಲ್ಲ. ನಾವು ಹೇಳ್ತಿರುವ ಗೆಸ್ಟ್ ಹೌಸ್ ಮಾತ್ರ ನಮಗೆ ಗೊತ್ತು. ಇದರ ಬೇರೆ ಗೆಸ್ಟ್ ಹೌಸ್ ಇಲ್ಲಿ ಸಿಗುವುದಿಲ್ಲಮ್ಮ. ಅಲ್ಲಿ ಹೋಗುವುದು ಒಳ್ಳೆಯದಲ್ಲ. ಇದರ ಮುಂದೆ ನಿನ್ನ ಇಷ್ಟ. ಅಲ್ಲಿಯೇ ಟೀ ಕುಡಿಯುತ್ತಾ ಕುಳಿತಿದ್ದ ರವಿಯ ಕೆಟ್ಟ ಕಣ್ಣು ನಯನಾಳ ಮೇಲೆ ಬಿತ್ತು. ನಯನ ಸುಂದರವಾದ ಹುಡುಗಿ, ಇನ್ನೂ ಮದುವೆಯಾಗಿರಲಿಲ್ಲ. ರವಿಯು ಚಪಲಾಸೆ ಹೊಂದಿರುವವನು. ಇದರಿಂದಲೇ ಅವನು ಎಷ್ಟು ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಿದ್ದನು. ನಯನಾಳ ದುರ್ವಿಧಿ ಎಂದರೆ ಈಗ ಈ ಕೆಟ್ಟ ಮನುಷ್ಯನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ನಿಂಗಣ್ಣ, ಸ್ವಲ್ಪ ಸುಮ್ಮನಿರು. ಅಲ್ಲಿ ಯಾವುದೇ ಭೂತ ಇಲ್ಲ. ಪಾಪ ಅವರು ಮಳೆಯಲ್ಲಿ ನೆನೆಯುತ್ತಿದ್ದಾರೆ. ಹೋಗಿ, ಆ ಮನೆಯಲ್ಲಿ ಯಾವ ದೆವ್ವಗಳ ಕಾಟವೂ ಇಲ್ಲ. ಇವರು ಸುಮ್ಮನೆ ಹೇಳುತ್ತಾರೆ. ನಿಮಗೆ ತುಂಬ ಧನ್ಯವಾದಗಳು. ನಾನು ಈ ದಿನ ಅಲ್ಲಿಯೇ ಉಳಿದುಕೊಳ್ಳುತ್ತೇನೆ. ನಯನ ಅಲ್ಲಿಂದ ಮುಂದೆ ಸಾಗಿದಳು. ಸ್ವಲ್ಪ ದೂರ ಸಾಗಿದ ನಂತರ ಅವರು ಹೇಳಿದ ಹಾಗೆ ಅಲ್ಲಿ ಹಳೆಯ ಕಾನದ ಒಂದು ಗೆಸ್ಟ್ ಹೌಸ್ ಧೂಳಿನಿಂದ ತುಂಬಿ ಹೋಗಿತ್ತು. ನಂತರ ಸಾವಿರಾರು ಪ್ರಶ್ನೆಗಳು ಕಾಡತೊಡಗಿದವು. ನಯನಾಳಿಗೆ ಈಗ ತುಂಬ ಕುತೂಹಲವೂ ಕಾದಿತ್ತು. ನಯನಾಳು ಬೈಕ್ ನಿಲ್ಲಿಸಿ ಗೆಸ್ಟ್ ಹೌಸ್ನತ್ತ ಹೆಜ್ಜೆ ಹಾಕಿದಳು. ಅವಳು ಕಾಲಿಡುತ್ತಿದ್ದಂತೆ ಭೂಮಿ ಕಂಪಿಸಿದಂತಾಯಿತು. ಅವಳಿಗಾಗಿ ಆ ಗೆಸ್ಟ್ ಹೌಸ್ ಎಷ್ಟೋ ದಿನಗಳಿಂದ ಕಾದಂತಿತ್ತು. ನಯನ ಹೆಜ್ಜೆ ಹಾಕುತ್ತಾ ಮುಂದೆ ಸಾಗಿದಳು. ಭೂತದ ಗೆಸ್ಟ್ ಹೌಸ್ ಎನಿಸಿಕೊಂಡಿದ್ದ ಆ ಗೆಸ್ಟ್ ಹೌಸ್ ನಯನಾಳಿಗೆ ಮಾತ್ರ ಆತ್ಮೀಯವಾಗಿತ್ತು. ವಿಚಿತ್ರವೇನೆಂದರೆ ನಯನಾಳು ಮನಸ್ಸಿನಲ್ಲಿ ಏನಂದುಕೊಳ್ಳುತ್ತಾಳೋ ಅದು ತಟ್ಟೆಂದು ಅವಳ ಮುಂದೆ ಬರುತ್ತಿತ್ತು. ಮನುಷ್ಯರ ರಕ್ತವನ್ನು ಕುಡಿಯುವ ಈ ಗೆಸ್ಟ್ ಹೌಸ್ ನಯನಾಳಿಗೆ ಮಾತ್ರ ಇಷ್ಟು ಅಕ್ಕರೆಯಿಂದ ನೋಡಿಕೊಳ್ಳುವ ಉದ್ದೇಶವೇನು? ಇದನ್ನು ನೋಡಿದರೆ ಇದರ ಹಿಂದೆ ಒಂದು ದೊಡ್ಡ ಕಥೆ ಇದೆ. ಈ ಗೆಸ್ಟ್ ಹೌಸ್ ನಯನಾಳ ಸ್ವಂತ ಅಕ್ಕನದೇ ಆಗಿರುತ್ತದೆ. ನಯನಾಳ ಅಕ್ಕ ಬಾಹಿಷ್ಮತಿ ತುಂಬ ಒಳ್ಳೆಯ ಹುಡುಗಿ. ಇವಳ ಗಂಡನೇ ರವಿ. ಬಾಹಿಷ್ಮತಿಯು ತುಂಬ ಸುಂದರವಾಗಿದ್ದಳು. ಹಾಗೆಯೇ ಒಳ್ಳೆಯ ಗುಣದವಳಾಗಿದ್ದಳು. ಆದರೆ ಅವಳ ಗಂಡ ಸುಂದರವಾದ ಹೆಂಡತಿಯನ್ನಿಟ್ಟುಕೊಂಡು ಬೇರೆ ಹುಡುಗಿಯರ ಮೇಲೆ ಕಣ್ಣು ಹಾಕುತ್ತಿದ್ದನು. ಬಾಹಿಷ್ಮತಿಗೆ ಆರೋಗ್ಯದ ಸಮಸ್ಯೆಯಿಂದ
ಬಾಹಿಷ್ಮತಿ ಮನೆ ಕೆಲಸಕ್ಕೆಂದು ರುಕ್ಮಿಣಿಯನ್ನು ಇಟ್ಟುಕೊಂಡಿದ್ದಳು. ರವಿಯ ಕ್ರೂರ ಕಣ್ಣು ರುಕ್ಮಿಣಿಯ ಮೇಲೆ ಬಿದ್ದ ಕಾರಣ ಒಂದು ದಿನ ರುಕ್ಮಿಣಿಯನ್ನು ಮಾನಭಂಗ ಮಾಡಲು ಹೊರಟ. ಇದನ್ನು ನೋಡಿದ ಬಾಹಿಷ್ಮತಿಯು ತಡೆಯಲೆಂದು ಹೊರಟಳು. ಅಷ್ಟರಲ್ಲಿ ಕ್ರೂರ ರವಿ ಕೈಗೆ ಸಿಕ್ಕ ಪಿಸ್ತೂಲಿನಿಂದ ಬಾಹಿಷ್ಕತಿಯನ್ನು ಶೂಟ್ ಮಾಡಿ ಸಾಯಿಸಿದನು. ನಂತರ ರುಕ್ಮಿಣಿಯನ್ನು ಕೂಡ ಕೊಂದನು. ಅವನು ಜಗತ್ತಿಗೆ ಹೆದರಿ ಆ 2 ಹೆಣಗಳನ್ನು ಅಲ್ಲಿಯೇ ಹೂತಿಟ್ಟನು. ಇದರಿಂದ ಆ ಮನೆಯಲ್ಲಿರುವ ಆತ್ಮಗಳು ಬೇರೆ ಯಾರೂ ಅಲ್ಲ, ನಯನಾಳ ಅಕ್ಕ ಬಾಹಿಷ್ಮತಿ. ಆದ್ದರಿಂದ ನಯನಾಳನ್ನು ಅಷ್ಟು ಅಕ್ಕರೆಯಿಂದ ಕಾಣುತ್ತಿತ್ತು. ನಯನಾಳಿಗೆ ಆ ಗೆಸ್ಟ್ ಹೌಸ್ ತುಂಬಾ ಸುಂದರ ಎನಿಸಿತು. ಅವಳು ಅದನ್ನು ನೋಡಲೆಂದು ಹೊರತಿದ್ದಳು. ಅಷ್ಟರಲ್ಲಿ ಆ ಗೆಸ್ಟ್ ಹೌಸ್ನಲ್ಲಿದ್ದ ಆ ಮುದುಕ ಅವಳ ಎದುರಿಗೆ ಬಂದ. ನಯನಾಳು ಬೆಚ್ಚಿಬಿದ್ದಳು, ಭಯದಿಂದ ಕಿರುಚಿದಳು. ಆದರೆ ಆ ಮುದುಕ ಏನೂ ಮಾತನಾಡಲಿಲ್ಲ. ಅವನು ಮುಖದಲ್ಲಿ ತುಂಬಾ ಗಂಭೀರನಾಗಿದ್ದನು. ಬಂದೆಯಾ ನೀನು? ಬರುವುದಿಷ್ಟು ತಡವಾಯಿತೇಕೆ? ಈ ಅರಮನೆಯು ನಿನ್ನ ಬರುವಿಗಾಗಿ ಸಾವಿರಾರು ವರ್ಷಗಳಿಂದ ಕಾಯುತ್ತಿತ್ತು. ನೀನು ಬಂದೆಯಲ್ಲ, ಇನ್ನು ಮುಂದೆ ಆಟ ಶುರುವಾಗುತ್ತದೆ. ನಯನಾಳಿಗೆ ಆ ಮುದುಕನ ಮಾತು ಯಾವುದೂ ಅರ್ಥವಾಗಲಿಲ್ಲ. ತುಂಬಾ ಭಯವಾಯಿತು. ಅಷ್ಟು ಹೇಳಿ ಆ ಮುದುಕ ಅಲ್ಲಿಂದ ಹೊರಟು ಹೋದ. ನಯನಾರು ಭಯದಿಂದಲೇ ಮತ್ತೆ ರೂಮಿಗೆ ಬಂದು ಕುಳಿತುಕೊಂಡಳು. ಈಗಂತೂ ನಯನಾಳ ಮೈ ನಡುಗತೊಡಗಿತ್ತು. ಇದಾದ ಸ್ವಲ್ಪ ಸಮಯದ ನಂತರ ಕಾಮುಕ ರವಿ ನಯನಾಳ ಬೆನ್ನತ್ತಿ ಅದೇ ಗೆಸ್ಟ್ ಹೌಸ್ಗೆ ಬಂದನು. ನೀನು ಬಂದು ಬಲೆಗೆ ಬಿತ್ತು. ಇಲ್ಲಿ ಯಾವ ಅಡೆತಡೆಯೂ ಇಲ್ಲ. ಆರಾಮಾಗಿ ಕುಳಿತುಕೊಂಡು ತಿನ್ನುವುದಷ್ಟೇ ಬಾಕಿ. ಏನು ವಿಚಿತ್ರ, ನನ್ನ ಸ್ವಂತ ಗೆಸ್ಟ್ ಹೌಸ್ಗೆ ಇಷ್ಟು ವರ್ಷಗಳ ನಂತರ ಬರುತ್ತಿದ್ದೇನೆ. ಹೀಗೆ ಎಂದುಕೊಳ್ಳುತ್ತಾ ರವಿ ಅರಮನೆಯಲ್ಲಿ ಹೋಗಬೇಕೆಂದು ಕಾಲಿಟ್ಟನು. ಅಷ್ಟರಲ್ಲಿ ಅರಮನೆಯಿಂದ ಕಿರುಚುವ ಶಬ್ದ, ಅಳುವ ಶಬ್ದ ಪ್ರಾರಂಭವಾದವು. ಭೂಮಿ ಕಂಪಿಸತೊಡಗಿತು. ಗಾಳಿ ಜೋರಾಗಿ ಬೀಸತೊಡಗಿತು. ರವಿಗೆ ಏನು ನಡೆಯುತ್ತಿದೆ ಎಂದು ಅರ್ಥವಾಗಲಿಲ್ಲ. ತುಂಬ ಭಯವಾಯಿತು. ಆದರೂ ರವಿ ನಯನಾಳನ್ನು ಮಾನಭಂಗ ಮಾಡಲೇಬೇಕೆಂದು ಹೊಂಚು ಹಾಕಿ ಅರಮನೆಯನ್ನು ಪ್ರವೇಶಿಸಿದನು. ರವಿ ಬಂದ ತಕ್ಷಣವೇ ಅರಮನೆಯ ಬಾಗಿಲು ಥಟ್ಟೆಂದು ಮುಚ್ಚಿಕೊಂಡಿತು. ಎಲ್ಲ ಶಬ್ದಗಳು ಮರಿಮಾಚಿ ನಿಶ್ಶಬ್ದ ಜಾಸ್ತಿಯಾಯಿತು. ರವಿಯ ಕಣ್ಣುಗಳು ಅತ್ತಿತ್ತ ಹೋಗದೆ ನಯನಾಳನ್ನೇ ಹುಡುಕುತ್ತಿದ್ದವು. ಅಷ್ಟರಲ್ಲಿ ರವಿಯನ್ನು ಯಾರೋ ಹೊಡೆದಂತಾಯಿತು. ನಂತರ ರವಿಯನ್ನು ಯಾರೋ ಕಾಲಿನಿಂದ ಒದ್ದಂತಾಯಿತು. ರವಿ ತುಂಬಾ ಬಿರುಸಿನಿಂದ ಕೆಳಗೆ ಬಿದ್ದನು. ಅಯ್ಯೋ, ಇದೇನು ನಡೆಯುತ್ತಿದೆ ನನಗೆ ತಿಳಿಯುತ್ತಿಲ್ಲ. ಇಲ್ಲಿ ಯಾರೂ ಇಲ್ಲ, ಆದರೂ ನನ್ನನ್ನು ಹೊಡೆಯುತ್ತಿರೋದು ಯಾರು? ಅಮ್ಮ, ನನ್ನ ಕಾಲು! ಅಯ್ಯೋ ದೇವ್ರೇ! ಹಾಗೆಯೇ ಮತ್ತೆ ರವಿ ಕುಂಟುತ್ತಲೇ ಮುಂದೆ ಸಾಗಿದ. ಅಷ್ಟರಲ್ಲಿ ಅವನ ಮುಂದೆ ಹೆಣ್ಣು ಭೂತ ಪ್ರತ್ಯಕ್ಷವಾಯಿತು. ಏ ಕ್ರೂರಿ, ಮತ್ತೆ ಬಂದಿಯಾ? ನಾನು ನಿನಗಾಗಿ ಕಾಯುತ್ತಿದ್ದೆ. ನಾನು ಹೊರಗಡೆ ಬಂದು ನಿನ್ನನ್ನು ಸಾಯಿಸುತ್ತೇನೆ ಎಂದು ನನ್ನನ್ನು ಈ ಅರಮನೆಯಲ್ಲಿಯೇ ಬಂದಿ ಮಾಡಿದ್ದೀಯಲ್ವಾ? ಬಾ, ಈಗ ನಾನಿದ್ದಲ್ಲಿಗೆ ಬಂದಿದ್ದೀಯಾ? ನೀನಾ ನಾನಾ ನೋಡೇ ಬಿಡೋಣ. ಲೇ, ನೀನು ನನ್ನನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ನಾನು ನಿನ್ನಿಂದ ಯಾವ ತೊಂದರೆಯೂ ಆಗಬಾರದೆಂದು ಕೊರಳಲ್ಲಿ ತಾಯಿ ತಾಯತ ಕಟ್ಟಿಸಿಕೊಂಡು ಬಂದಿದ್ದೇನೆ. ನೀನು ನನ್ನನ್ನು ಒಂದು ಕೂದಲನ್ನು ಅಲ್ಲಾಡಿಸಲು ಆಗುವುದಿಲ್ಲ. ಹೀಗೆ ಹೇಳಿ ರವಿ ಕಾಮುಕ ಕಣ್ಣಿನಿಂದ ನಯನಾಳ ಕಡೆಗೆ ಧಾವಿಸಿ ನಡೆದ. ನಯನಾಳು ತುಂಬಾ ಬೆಚ್ಚಿಬಿದ್ದಳು. ದಯವಿಟ್ಟು ನನ್ನ ಹತ್ತಿರ ಬರಬೇಡಿ. ನೋಡಿ, ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ. ದಯವಿಟ್ಟು ಅವಳಿಗೆ ಏನೂ ಮಾಡಬೇಡ. ಅವಳು ನನ್ನ ತಂಗಿ. ನಿನ್ನ ಕೈ ಮುಗಿದು ಬೇಡಿಕೊಳ್ತಾನೆ. ಏನು ಹೇಳ್ತಿದ್ಯಾ? ಇವಳು ಕೂಡ ನಿನ್ ತಂಗಿಯಾ? ಅದಕ್ಕೆ ಇಷ್ಟು ಸುಂದರವಾಗಿದ್ದಾಳೆ. ನಿನ್ ತಂಗಿ ಎಂದು ಹೇಳಿದ ಮೇಲೆ ಈ ಹಣ್ಣನ್ನು ನಾನು ತಿನ್ನದೆ ಬಿಡೋದಿಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ನಯನ ಅಲ್ಲಿಂದ ತಪ್ಪಿಸಿಕೊಂಡು ಮಹಡಿಯ ಮನೆಗೆ ಓಡಿದಳು. ನಯನ, ಓಡು. ಆ ಕ್ರೂರಿಯ ಕೈಗೆ ಸಿಗಬೇಡಮ್ಮ, ಓಡು. ನಯನಾಳ ಕಣ್ಣಿಂದ ಕಣ್ಣೀರು ತಾನಾಗಿಯೇ ಹರಿಯತೊಡಗಿದವು. ದುಃಖ ಹೇಳದೆ ಹೆಚ್ಚಾಗತೊಡಗಿತು. ನಯನಾಳ ಮನೆಯಲ್ಲಿ ನಯನಾಳ ಅಕ್ಕ ಮದುವೆಯಾಗಿ ಗಂಡನೊಂದಿಗೆ ಸುಂದರವಾಗಿ ಸಂಸಾರ ಮಾಡುತ್ತಿದ್ದಾಳೆ ಎಂದು ನಿಹಿಸಿಕೊಂಡಿದ್ದರು.
ಮಗಳು ರವಿಯನ್ನು ಲವ್ ಮ್ಯಾರೇಜ್ ಆಗಿದ್ದ ಕಾರಣ ಅವಳನ್ನು ಮನೆಗೆ ಸೇರಿಸಿರಲಿಲ್ಲ. ಆದರೆ ತಂದೆ ತಾಯಿಯ ಪಾಲಿಗೆ ಅಷ್ಟೇ, ನಯನಾಳ ಅಕ್ಕ ಸತ್ತಿಲ್ಲ. ನಿಜವಾಗಿಯೂ ರವಿಯ ಕ್ರೂರ ಕೃತ್ಯಕ್ಕೆ ಬಲಿಯಾಗಿದ್ದಾಳೆ ಎಂದು ಯಾರಿಗೂ ಗೊತ್ತೇ ಇರಲಿಲ್ಲ. ಇದನ್ನು ಅರಿತ ನಯನ ದುಃಖದಿಂದ ಅಳತೊಡಗಿದಳು. ರವಿಯನ್ನು ಸುಮ್ಮನೆ ಬಿಡಬಾರದೆಂದು ಮನಸ್ಸಿನಲ್ಲಿ ಗಟ್ಟಿ ನಿರ್ಧಾರ ಮಾಡಿದಳು. ರವಿ ನಯನಾಳ ಕಡೆ ಧಾವಿಸಿ ಬರುತ್ತಿದ್ದ. ಎಲ್ಲಿ ಹೋಗುತ್ತೀಯ ಚಿನ್ನ? ನೀನು ಎಲ್ಲಿ ಅಡಗಿ ಕುಳಿತರು, ಎಲ್ಲಿ ಹೋದರು ಎಲ್ಲವೂ ನನಗೆ ಗೊತ್ತಾಗುತ್ತದೆ. ಏಕೆಂದರೆ ಇದು ನನ್ನ ಅರಮನೆ. ನನ್ನ ಕಣ್ಣಿಂದ ನೀನು ಎಲ್ಲಿಯೂ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ನಯನ ಓಡುತ್ತಾ ಒಂದು ಮೂಲೆಯಲ್ಲಿ ಬಚ್ಚಿಟ್ಟುಕೊಂಡಳು. ರವಿ ಹುಡುಕುತ್ತಾ ಅದೇ ಕೋಣೆಗೆ ಬಂದನು. ಚಿನ್ನು ಚಿನ್ನು, ಎಲ್ಲಿದ್ದೀಯಾ? ಸುಮ್ಮನೆ ಸತಾಯಿಸ್ಬೇಡಮ್ಮ. ನೀನು ಎಷ್ಟೇ ಸತಾಯಿಸಿದ್ರೂ ಇವತ್ತು ನನ್ನಿಂದ ತಪ್ಪಿಸ್ಕೊಳ್ಳಾಗುವುದಿಲ್ಲ. ಸುಮ್ಮನೆ ಬಂದ್ಬಿಡು. ರವಿ ಹುಡುಕಾಡ್ದ, ಆದ್ರೆ ನಯನ ಸಿಗಲೇ ಇಲ್ಲ. ಎಲ್ಲೇ ಇದೆಯಾ? ಬಾರೆ ಹೊರಗೆ, ಇಲ್ಲದಿದ್ರೆ ನನ್ನ ಇನ್ನೊಂದು ಮುಖವನ್ನ ನೋಡ್ಬೇಕಾಗ್ತದೆ. ನಯನಾಳಿಗೆ ಅಷ್ಟರಲ್ಲಿ ಮಳೆಯಲ್ಲಿ ನೆಂದಿದ್ರಿಂದ ಶೀತ ಜೋರಾಗಿ ಬಂದಿತ್ತು. ನಯನ ಜೋರಾಗಿ ಸೀನಿದಳು. ಓ ನನ್ನ ಗುಬ್ಬಿ ಮರಿ, ಮಂಚದ ಕೆಳಗೆ ಅಡಗಿ ಕುಳಿತಿರುವಿಯಾ? ಮಂಚದ ಕೆಳಗೆ ಏಕೆ? ಮೇಲೆ ಬಾ. ನಯನ, ಹೇಗಾದ್ರೂ ಮಾಡಿ ಅವನ ಕೊರಳಲ್ಲಿರುವ ಮಂತ್ರದ ಸರವನ್ನು ಕಿತ್ತು ಹಾಕು. ನಂತರ ಅವನನ್ನು ನಾನು ನೋಡ್ಕೊಳ್ತೇನೆ. ಸರಿ ಅಕ್ಕ, ನೀನ್ ಹೇಳದಂತೆ ಮಾಡ್ತೇನೆ. ನಯನಾಳು ಮಂಚದಿಂದ ಎದ್ದು ರವಿಯ ಕಡೆ ನಡೆದಳು. ಅರ್ಥ ಆಯ್ತಾ? ನೀನು ನಿಮ್ಮ ಅಕ್ಕನ ಹಾಗೆ ಅಲ್ಲ, ತುಂಬಾ ಒಳ್ಳೆಯವಳು. ನೀನಾಗಿಯೇ ಬರ್ತಿದ್ದೀಯ, ಜಾಣ ಮರಿ. ನಯನ ರವಿಯ ಕಡೆ ಬಂದು ನಿಂತಳು. ರವಿಯು ಕೆಟ್ಟ ಕಣ್ಣಿನಿಂದ ಅವಳನ್ನೇ ನೋಡುತ್ತಾ ತುಂಬಾ ಆಸೆಯಿಂದ ನಿಂತನು. ಅಷ್ಟರಲ್ಲಿ ನಯನಾಳು ರವಿಯ ಕೊರಳಲ್ಲಿರುವ ಮಂತ್ರದ ಸರವನ್ನು ಕಿತ್ತು ಹಾಕಿದಳು. ತಕ್ಷಣವೇ ರವಿಯ ಮುಂದೆ ಭೂತ ಪ್ರತ್ಯಕ್ಷವಾಗಿ ರವಿಯನ್ನು ಗೋಡೆಗೆ ಎಸೆಯಿತು. ರವಿ ಗೋಡೆಗೆ ಬಡಿದು ನೆಲಕ್ಕೆ ಅಪ್ಪಳಿಸಿದ. ಏ ಕ್ರೂರಿ, ನಿನ್ನಂತಹ ಕಾಮುಕರಿಗೆ ನನ್ನಂತಹ ಭೂತಗಳು ಪಾಠ ಕಲಿಸಲು ಯಾವಾಗಲೂ ಸಿದ್ಧರಿರುತ್ತಾರೆ. ನೀನು ನನ್ನನ್ನು ತಡೆಯಲು ಯಾವ ಮಂತ್ರಾಕ್ಷತೆ ಸರ ಹಾಕಿದರೂ ಇದು ಕೆಲಸ ಆಗುವುದಿಲ್ಲ. ಏಕೆಂದರೆ ಆ ದೇವರಿಗೂ ಕೂಡ ನಿನ್ನನ್ನು ಮುಗಿಸಬೇಕೆಂದೇ ಆಸೆಯಿರುತ್ತದೆ. ತಗೋ, ನನ್ನಿಂದ ನಿನಗೆ ಉಡುಗೊರೆ. ನಿನ್ನಂತಹ ನೀಚರು ಈ ಭೂಮಿಯ ಮೇಲೆ ಬದುಕುವುದೇ ತಪ್ಪು. ಇನ್ನೊಮ್ಮೆ ಯಾವುದಾದರೂ ನೀಚ ಗಂಡಸು ಮಹಿಳೆಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡಲು ಹೆದರಬೇಕು. ಇದು ನಿನಗೊಪ್ಪನಿಗೆ ಅಲ್ಲ. ಕಾಮುಕ ಕಣ್ಣುಗಳಿಂದ ಜೊಲ್ಲು ಸುರಿಸುತ್ತಾ ಅಡ್ಡಾಡುತ್ತಿರುವ ನಿನ್ನಂತಹ ಎಷ್ಟೋ ಗಂಡುಗಳಿಗೆ ನನ್ನ ಪಾಠ. ಅವರಿಗೆ ನಿನ್ನ ಮರಣವೇ ಉಡುಗೊರೆ. ನಾನು ಎಂದಿಗೂ ಅಂತ್ಯಗೊಳ್ಳುವುದಿಲ್ಲ, ಯಾರಿಗೂ ತೊಂದರೆ ಕೊಡುವುದಿಲ್ಲ. ಆದರೆ ಯಾರಾದರೂ ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ತಕ್ಷಣವೇ ಅಲ್ಲಿ ನಾನು ಪ್ರತ್ಯಕ್ಷಳಾಗುತ್ತೇನೆ. ಅವರ ಕಣ್ಣುಗಳನ್ನು ಕಿತ್ತು ಹಾಕುತ್ತೇನೆ. ಎಂದು ಆರ್ಭಟಿಸುತ್ತಾ ಆ ಭೂತ ರವಿಯನ್ನು ಕೊಂದು ಹಾಕಿತು. ನಂತರ ನಯನಾಳ ಕಡಿಲೋಡಿ, ನಯನ, ಅಪ್ಪ ಅಮ್ಮನಿಗೆ ನನ್ನನ್ನು ಕ್ಷಮಿಸಿಬಿಡಲು ಹೇಳು. ಅವರ ಮಾತು ಕೇಳದೆ ಇಂತಹ ನೀಚನನ್ನು ಮದುವೆಯಾಗಿದ್ದಕ್ಕೆ ನನಗೆ ತಕ್ಕ ಪ್ರತಿಫಲ ಸಿಕ್ಕಿತಮ್ಮ. ಮನೆಗೆ ಹುಷಾರಾಗಿ ಹೋಗು. ಸರಿಯಕ್ಕ, ಹೊರಡುತ್ತೇನೆ. ನಯನ ತುಂಬಾ ಅಳುತ್ತಾ ಆ ಗೆಸ್ಟ್ ಹೌಸಿಂದ ಹೊರಬಂದಳು. ಅವಳು ಹೊರಬಂದ ತಕ್ಷಣವೇ ಮತ್ತೆ ಗೆಸ್ಟ್ ಹೌಸಿಂದ ಚೀರುವ ಶಬ್ದ ಕೇಳಿತು. ನಯನಾಳಿಗೆ ಆ ದಿನ ನಡೆದ ಎಲ್ಲಾ ಘಟನೆಯೂ ಬೆಚ್ಚಿ ಬೆಯ್ಯಲಿಸುವಂತಿತ್ತು. ಅವಳು ಹಿಂದೆ ನೋಡದೆ ಬೈಕ್ ಹತ್ತಿ ಮನೆಗೆ ನಡೆದಳು. ಇಂತಹ ಭಯಾನಕ ಕಥೆಗಳನ್ನು ಕೇಳಲು ಡೆವಿಲ್ ಹೌಸ್ ಸ್ಟೋನ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.